ಕರ್ನಾಟಕ ರಾಜ್ಯ ಶಿಕ್ಷಣಾಧಿಕಾರಿಗಳ ಸಂಘ ಬೆಂಗಳೂರು ವತಿಯಿಂದ 2025 ಹಾಗೂ 26ನೇ ಸಾಲಿನ ವಿಶೇಷ ಕಾರ್ಯಕಾರಿಣಿ ಸಭೆ ನಡೆಸಲಾಯಿತು. ಇದು ಮಲ್ಲೇಶ್ವರಂನಲ್ಲಿರುವ ಎಂಎಲ್ಎ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸಂಘದಿಂದ ನಿವೃತ್ತರಾದ ರಾಜ್ಕುಮಾರ್, ಖಜಾಂಚಿ ಪಂಕಜ ಮತ್ತು ಉಪಾಧ್ಯಕ್ಷ ಹುರುಳಿ ಅವರನ್ನ ಸಂಘದ ರಾಜ್ಯಾಧ್ಯಕ್ಷ ಕೆಜಿ ಅಂಜನಪ್ಪ ಅವರು ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಅಂಜನಪ್ಪ, ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಗುಣಾತ್ಮಕ ಕಾರ್ಯ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಎಂದು ಕರೆ ನೀಡಿದರು. ಈ ಮೀಟಿಂಗ್ಗಳು ವರ್ಷಕ್ಕೊಮ್ಮೆ ಆಗ್ತಕ್ಕಂಥದ್ದು ಬೇಡ, ಅದರ ಬದಲಾಗಿ ಒಮ್ಮೆ ರಾಜ್ಯ ಕಾರ್ಯಕಾರಿಣಿ ಕೂತ್ಕೊಂಡು ಇಂತಿಂಥ ದಿನಾಂಕಗಳಲ್ಲಿ ವಿಭಾಗವಾರು ಸ್ವೀಕಾರ ಮಾಡ್ತಾ ಇದೆ ಸಂಘ. ಇದೀಗ ಹಿರೇಮಠರವರು ಬೆಳಗಾವಿ ವಿಭಾಗದಿಂದ ನಮ್ಮ ಈ ಒಂದು ಸಂಘದಲ್ಲಿ ಮುಖ್ಯ ಶಿಕ್ಷಕರಿಂದ ಹಿಡಿದು ನಿರ್ದೇಶಕ ಹಂತದವರೆಗೆ ಎಲ್ಲ ಹಂತದ ಅಧಿಕಾರಿಗಳು ಇಲ್ಲಿ ಸದಸ್ಯರಾಗಿರ್ತಾರೆ. ಈ ಸದಸ್ಯರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅವ್ರು ಬಂದಂಥ ಔಟ್ಕಮ್ ಏನು ಬರ್ತದೆ ಅದನ್ನು ನಾವು ಶಿಕ್ಷಣ ಸಚಿವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಮತ್ತು ಆಯುಕ್ತರಿಗೆ ಮನವಿಯನ್ನು ಕೊಡಲು ನಾವು ಸಿದ್ಧರಿದ್ದೇವೆ. ಮತ್ತು ಏನು ನಮ್ಮಲ್ಲಿ ಈ ವರ್ಷದ ಏನು ಗೈರು ಹಾಜರಾದಂಥ ಮಕ್ಕಳನ್ನು ಶಾಲೆಗೆ ಕರೆತರುವಲ್ಲಿ ಮುಖ್ಯ ಶಿಕ್ಷಕರ ಮತ್ತು ಶಿಕ್ಷಕರ ಪಾತ್ರ ಏನು ಎಂಬುದರ ಬಗ್ಗೆ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಹಾಗೆಯೇ FLN ಬಗ್ಗೆ ಏನು ಭಾಷೆ ಮತ್ತು ಸಂಖ್ಯೆ ಜ್ಞಾನವನ್ನು ಹೆಚ್ಚುವಲ್ಲಿ ಶಿಕ್ಷಕರ ಪಾತ್ರ ಮತ್ತು ಶಿಕ್ಷಕರ ಏನು ಅವರ ಕರ್ತವ್ಯ ಏನೇನೋ ಬಗ್ಗೆಯೂ ನಾವು ಇಲ್ಲಿ ಇವತ್ತು ಚಿಂತನೆ ಮಂಥನ ಮಾಡ್ತಾಯಿದ್ದೀವಿ. ಮತ್ತು ಹಾಗೆಯೇ ನಮ್ಮ ಏನು ಇವತ್ತು DSCRT ವತಿಯಿಂದ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಏನು ಆಶಯ ಇದೆ, ಪ್ರತಿ ಪಾಠವನ್ನು ಮುಗಿದಾದಮೇಲೆ ಏನು LBA ಲೆಸನ್ ಬೇಸಿಕ್ ಅಸೆಸ್ಮೆಂಟ್ ಇದೆಯಾ ಆ ಪ್ರಕಾರ ಎಲ್ಲ ಶಾಲೆಗಳಿಗೆ ಕಡ್ಡಾಯವಾಗಿ ಶಿಕ್ಷಕರು ಅದನ್ನು ಮಾಡಬೇಕು. ಮತ್ತು ಮುಂದಿನ ಶೈಕ್ಷಣಿಕ SLC ಪರೀಕ್ಷಾ ಫಲಿತಾಂಶನ ಉತ್ತಮಪಡಿಸಬೇಕು. ಯಾವುದೇ ರೀತಿಯ ಇಲ್ಲಿ ಕಳಪೆ ಫಲಿತಾಂಶ ಬರಬಾರ್ದು ಮತ್ತು ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ಏನು ಆಶೆ ಇದೆ, ನಮ್ಮ ಇಲಾಖೆ ಆಶೆ ಇದೆ.